Hello everyone, welcome to Lakshmi Tutorials. Dear friends, ಯಾರೆಲ್ಲ ಟೀಚರ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, TET ಆಗಿರಬಹುದು, GPSTR ಆಗಿರಬಹುದು, HSTR ಆಗಿರಬಹುದು, ಹಾಗೆ PSTR ಆಗಿರಬಹುದು. ಈ ಯಾವುದೇ ಎಕ್ಸಾಮಿನೇಷನ್ಸ್ಗೆ ನೀವು ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ ಅಂತಂದರೆ 6th to 10th ಸ್ಟ್ಯಾಂಡರ್ಡ್ನ NCERT ಸಿಲೆಬಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಈಗ ನಾವೇನು ಮಾಡೋಣ ಅಂತಂದರೆ 6th ಸ್ಟ್ಯಾಂಡರ್ಡಿಂದ ಸೈನ್ಸ್ ಹಾಗೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸನ್ನು ರಿವಿಷನ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಈ ಪಾರ್ಟ್ 1ನಲ್ಲಿ 6th ಸೈನ್ಸ್ನ ಪಾರ್ಟ್ 1ನಲ್ಲಿ ಯಾವೆಲ್ಲ ಲೆಸನ್ಸ್ ಇದ್ದಾವೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಇಲ್ಲಿ ಯಾವೆಲ್ಲ ಲೆಸನ್ಸ್ ಇದ್ದಾವೆ ಅಂತ ನೋಡೋದಾದರೆ, ಇಲ್ಲಿ ಆಹಾರದ ಘಟಕಗಳು, ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು, ಪದಾರ್ಥಗಳನ್ನು ಬೇರ್ಪಡಿಸುವಿಕೆ, ಸಸ್ಯಗಳನ್ನು ತಿಳಿಯುವುದು, ದೇಹದ ಚಲನೆಗಳು. ಈ 5 ಪಾಠಗಳು 6th ಪಾರ್ಟ್ 1ನಲ್ಲಿದೆ. ನಾನಿಲ್ಲಿ ತಗೊಳ್ತಾ ಇರೋವಂಥ ಟೆಕ್ಸ್ಟ್ ಬುಕ್ಕು 2024 ಹಾಗೆ 25ದು. ಸೊ ಆ ವರ್ಷದ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ತಾ ಇದ್ದೀನಿ ನಾನು. ನಂತರ 2025-26ನ ಟೆಕ್ಸ್ಟ್ ಬುಕ್ ಏನಿದೆ ಆ ಟೆಕ್ಸ್ಟ್ ಬುಕ್ಕನ್ನು ತಗೊಂಡು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಸೇಮ್ ಸಿಲೆಬಸ್ ಇದೆ, ಸ್ವಲ್ಪ ವೇರಿಯೇಷನ್ ಇದೆ. ಸೊ ಅದರಲ್ಲಿ ಏನು ಬಂದಿದೆ ಅನ್ನೋದನ್ನು ನಾನು ಆಮೇಲೆ ತಗೊಂಡು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ತಡ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಫಸ್ಟ್ ಚಾಪ್ಟರ್ ಆಗಿರುವಂತಹ ಆಹಾರದ ಘಟಕಗಳು ಈ ಪಾಠದ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಮೊದಲಿಗೆ ಆಹಾರದ ಘಟಕಗಳು, ಕಾಂಪೋನೆಂಟ್ಸ್ ಆಫ್ ಫುಡ್. ಈ ಪಾಠವನ್ನು ತಗೊಂಡಾಗ ಯಾವೆಲ್ಲ ಪಾಯಿಂಟ್ಸನ್ನು ನಾವು ಗಮನಿಸಬೇಕಾಗತ್ತೆ, ಯಾವೆಲ್ಲ ಪಾಯಿಂಟ್ಸು ಇಂಪಾರ್ಟೆಂಟ್ ಆಗಿರುತ್ತೆ, ಆ ಪಾಯಿಂಟ್ಸನ್ನು ತಗೊಂಡು ನಾನಿಲ್ಲಿ ಸಿಂಪಲ್ಲಾಗಿ ನೋಟ್ಸ್ ಮಾಡಿರೋವಂಥದ್ದು. ಸೊ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋಂತಹ ವಿಡಿಯೋ ಆಗಿರುತ್ತೆ. ಮೊದಲಿಗೆ ನಾವು ಆಹಾರದ ಘಟಕಗಳು ಅಥವಾ ಕಾಂಪೋನೆಂಟ್ಸ್ ಆಫ್ ಫುಡ್ ಅಂತ ತಗೊಂಡಾಗ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಏನು ಅಥವಾ ಪೋಷಕಾಂಶಗಳು ಅಂತಂದರೆ ಏನು ಅಂತ ನೋಡೋಣ. ಪೋಷಕಾಂಶಗಳು ಅಂತಂದರೆ ನಾವು ಸೇವಿಸುವಂತಹ ಆಹಾರದಲ್ಲಿ, ನಾವು ಏನೆಲ್ಲ ಆಹಾರ ತಗೊಳ್ತೀವಿ ಆ ಆಹಾರದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಕೆಲವೊಂದು ಅಂಶಗಳಿರ್ತವೆ, ಕೆಲವೊಂದು ಘಟಕಗಳಿರ್ತವೆ. ಆ ಘಟಕಗಳನ್ನೇ ನಾವು ಪೋಷಕಾಂಶಗಳು ಅಂತ ಕರಿತೀವಿ. ಸೊ ಯಾವೆಲ್ಲ ಪೋಷಕಾಂಶಗಳು ನಾವು ಸೇವಿಸುವಂತಹ ಆಹಾರದಲ್ಲಿ ಇರ್ತವೆ ಅನ್ನೋದಾದರೆ, ಕಾರ್ಬೋಹೈಡ್ರೇಟ್ಗಳಿರ್ತವೆ, ಪ್ರೋಟೀನ್ಸ್ ಇರ್ತವೆ, ಕೊಬ್ಬುಗಳಿರ್ತವೆ, ವಿಟಮಿನ್ಗಳಿರ್ತವೆ, ಹಾಗೆ ಖನಿಜಗಳಿರ್ತವೆ. ಇವೆಲ್ಲದರ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳು ಸಹ ಇರ್ತವೆ. ನೀರು ಮತ್ತು ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಪೋಷಕಾಂಶಗಳನ್ನು ಒದಗಿಸೋದಿಲ್ಲ. ಆದರೂ ಸಹ ನೀರು ಮತ್ತು ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆ, ಈಗ ಒಂದೊಂದಾಗಿ ಒಂದೊಂದು ನ್ಯೂಟ್ರಿಯೆಂಟ್ಸನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಕಾರ್ಬೋಹೈಡ್ರೇಟ್ಸ್ನ ಕಾರ್ಯ ಏನು ನಮ್ಮ ದೇಹದಲ್ಲಿ, ನಮ್ಮ ದೇಹಕ್ಕೆ ಅವುಗಳಿಂದ ಪ್ರಯೋಜನ ಏನು ಅಂತ ನೋಡೋದಾದರೆ, ಕಾರ್ಬೋಹೈಡ್ರೇಟ್ಸು ಅನೇಕ ವಿಧಗಳಲ್ಲಿರ್ತವೆ. ಕಾರ್ಬೋಹೈಡ್ರೇಟ್ಸಲ್ಲಿ ಬೇರೆ ಬೇರೆ ರೀತಿಯ ವಿಧಗಳಿದ್ದಾವೆ. ನಾವು ಸೇವಿಸುವಂತಹ ಆಹಾರದಲ್ಲಿ ಯಾವ ರೂಪದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತವೆ ಅಂತಂದರೆ, ಪಿಷ್ಟ ಮತ್ತು ಶರ್ಕರೆಗಳ ರೂಪದಲ್ಲಿ ಕಾರ್ಬೋಹೈಡ್ರೇಟ್ಸ್ ನಾವು ಸೇವಿಸುವಂತಹ ಆಹಾರದಲ್ಲಿ ಇರ್ತವೆ. ಪಿಷ್ಟ ಅಂತಂದರೆ ಸ್ಟಾರ್ಚ್, ಹಾಗೆ ಶುಗರ್. ನಾವು ಸೇವಿಸುವಂತಹ ಆಹಾರದಲ್ಲಿರುವಂಥ ಕಾರ್ಬೋಹೈಡ್ರೇಟ್ಗಳು ಯಾವ ವಿಧ ಅಂತ ಅಂದರೆ ಅದು ಸ್ಟಾರ್ಚ್ ಮತ್ತು ಶುಗರ್ನ ರೂಪದಲ್ಲಿ ಇರ್ತವೆ, ಪಿಷ್ಟ ಮತ್ತು ಶರ್ಕರದ ರೂಪದಲ್ಲಿ ಇರ್ತವೆ. ಇವುಗಳಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ ಅಂತಂದರೆ, ಇವು ಶಕ್ತಿಯನ್ನು ಕೊಡುವಂತಹ ಆಹಾರ ಪದಾರ್ಥಗಳಾಗಿರ್ತವೆ. ಕಾರ್ಬೋಹೈಡ್ರೇಟ್ಗಳು ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಶಕ್ತಿಯನ್ನು ಕೊಡ್ತವೆ. ಹಾಗಾಗಿ ಇವುಗಳನ್ನು ನಾವೇನಂತ ಕರಿತೀವಿ, ಎನರ್ಜಿ ಗಿವಿಂಗ್ ಫುಡ್ಸ್ ಅಂತ ಹೇಳ್ತೀವಿ, ಶಕ್ತಿ ಉತ್ಪಾದಕಗಳು ಅಂತ ಹೇಳ್ತೀವಿ. ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರ್ತವೆ ಅನ್ನೋದಾದರೆ, ಸ್ವೀಟ್ನೆಸ್ ಆಗಿರುವಂಥದ್ದು, ಸ್ವೀಟ್ ಆಗಿರುವಂತಹ ಆಹಾರ ಪದಾರ್ಥಗಳು ಅಂತ ನಾವು ಈಸಿಯಾಗಿ ನೆನ್ಪಿಟ್ಕೋಬಹುದು. ಸೊ ಗೆಣಸಲ್ಲಿರುತ್ತೆ, ಆಲೂಗಡ್ಡೆಯಲ್ಲಿರುತ್ತೆ, ಕಬ್ಬಿನಲ್ಲಿರುತ್ತೆ, ಪಪಾಯ, ಕಲ್ಲಂಗಡಿ, ಮಾವು, ಮೆಕ್ಕೆಜೋಳ, ಸಜ್ಜೆ, ಅಕ್ಕಿ, ಗೋಧಿ ಇವೆಲ್ಲವುಗಳಲ್ಲೂ ಸಹ ಕಾರ್ಬೋಹೈಡ್ರೇಟ್ ಹೇರಳವಾಗಿ ಇರ್ತವೆ. ಹಾಗೆ ನಮ್ಮ ಆಹಾರದಲ್ಲಿ ಪಿಷ್ಟ ಇದೆಯಾ ಅಥವಾ ಇಲ್ಲವಾ ಅಂತ ಹೇಗೆ ಕಂಡುಹಿಡಿಯೋದು, ಅದಕ್ಕೊಂದು ಸಿಂಪಲ್ ಟೆಸ್ಟ್ ಇದೆ. ಏನು ಆ ಟೆಸ್ಟ್ ಅಂತಂದರೆ ಅಯೋಡಿನ್ ಟೆಸ್ಟ್ ಅಂತಲೇ ಹೇಳ್ತೀವಿ. ಅದನ್ನು ನಾವು ಅಯೋಡಿನ್ ಟೆಸ್ಟ್ ಅಂತ ಹೇಳ್ತೀವಿ. ಹಾಗೆ ಯಾಕೆ ಅದನ್ನು ಅಯೋಡಿನ್ ಟೆಸ್ಟ್ ಅಂತ ಹೇಳ್ತೀವಿ ಅಂದರೆ, ನಾವು ಆ ಟೆಸ್ಟಲ್ಲಿ ಬಳಸುವಂಥದ್ದು ಅಯೋಡಿನ್ ದ್ರಾವಣ, ದುರ್ಬಲ ಅಯೋಡಿನ್ ದ್ರಾವಣವನ್ನು ಬಳಸಿ ಟೆಸ್ಟ್ ಮಾಡುವಂಥದ್ದು, ನಾವು ಸೇವಿಸುವಂತಹ ಆಹಾರದಲ್ಲಿ ಪಿಷ್ಟ ಇದೆಯೋ ಇಲ್ವೋ ಅಂತ. ಸೊ ಹಾಗಾಗಿ ಈ ಟೆಸ್ಟನ್ನು ನಾವು
ಅಯೋಡಿನ್ ಟೆಸ್ಟ್ ಅಂತಲೂ ಸಹ ಹೇಳ್ತೀವಿ. ನಾವು ಸೇವಿಸುವಂತಹ ಆಹಾರದಲ್ಲಿ ಪಿಷ್ಟ ಇದೆಯೋ ಇಲ್ವೋ ಅಂತ ಹೇಗೆ ಟೆಸ್ಟ್ ಮಾಡೋದು ಅಂತಂದರೆ, ನಾವು ಟೆಸ್ಟ್ ಮಾಡಬೇಕಾಗಿರುವಂತಹ ಆಹಾರವನ್ನು, ಬೇಯಿಸದ ಘಟಕಾಂಶ ಅಥವಾ ಆಹಾರ ಪದಾರ್ಥವನ್ನು ನಾವು ತಗೋಬೇಕು. ಆಲೂಗಡ್ಡೆ ಆಗಿರಬಹುದು, ಆಲೂಗಡ್ಡೆಯನ್ನು ತಗೊಂಡು ಅದನ್ನು ಸಹ ನಾವು ಟೆಸ್ಟ್ ಮಾಡಬಹುದು. ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸು ಜಾಸ್ತಿ ಇರ್ತವೆ. ಸೊ ಆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಆಲೂಗಡ್ಡೆಯನ್ನು ತಗೊಂಡು ನಾವು ಟೆಸ್ಟ್ ಮಾಡೋದ್ರಿಂದ ನಮಗೆ ಕ್ವಿಕ್ಕಾಗಿ ರಿಸಲ್ಟ್ ಬರುತ್ತೆ. ಜೊತೆಗೆ ಅನ್ನವನ್ನು ತಗೋಬೋದು, ಬೇಯಿಸಿದ ಅನ್ನವನ್ನು ತಗೊಂಡ್ರೂ ಸಹ ನಮಗೆ ಇಲ್ಲಿ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಸೊ ಆಹಾರ ಪದಾರ್ಥವನ್ನು ತಗೊಂಡು ಅದರ ಮೇಲೆ ನಾವೇನು ಮಾಡಬೇಕು, 2 ರಿಂದ 3 ಹನಿಗಳಷ್ಟು ದುರ್ಬಲ ಅಯೋಡಿನ್ ದ್ರಾವಣವನ್ನು ಸೇರಿಸಬೇಕು. ಇದರ ಬಗ್ಗೆಯೂ ಸಹ ಕ್ವಶನ್ ಅರೈಸ್ ಆಗಿತ್ತು ಪ್ರೀವಿಯಸ್ ಇಯರಲ್ಲಿ. ನಾವು ಪಿಷ್ಟದ ಪರೀಕ್ಷೆಯಲ್ಲಿ ಅಥವಾ ಸ್ಟಾರ್ಚ್ನ ಪರೀಕ್ಷೆಯಲ್ಲಿ ಬಳಸುವಂತಹ ಕೆಮಿಕಲ್ ಯಾವುದು ಅಂತ. ಸೊ ಯಾವುದು ಅಂತಂದರೆ ದುರ್ಬಲ ಅಯೋಡಿನ್, ಡೈಲ್ಯೂಟ್ ಅಯೋಡಿನನ್ನು ತಗೊಳ್ತೀವಿ. ಸೊ ಡೈಲ್ಯೂಟ್ ಅಯೋಡಿನ್ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಡೈಲ್ಯೂಟ್ ಅಯೋಡಿನನ್ನು ತಗೊಂಡು ಅದರ ಮೇಲೆ ಹಾಕಿದಾಗ ಅದರ ಬಣ್ಣ ಯಾವ ಬಣ್ಣ ಬರುತ್ತೆ ಅನ್ನೋದನ್ನು ಸಹ ನೆನ್ಪಿಟ್ಕೋಬೇಕು. ಅದು ಕಪ್ಪು ಮಿಶ್ರಿತ ನೀಲಿ, ಬ್ಲೂ ಬ್ಲ್ಯಾಕ್ ಕಲರ್ ಬರುತ್ತೆ. ಸೊ ಈ ಬ್ಲೂ ಬ್ಲ್ಯಾಕ್ ಕಲರ್ ಬಂದಿದೆ ಅಂತಂದರೆ ಅದು ಏನು ತೋರಿಸುತ್ತೆ ಅಂದರೆ ನಾವು ತೆಗೆದುಕೊಂಡಂತಹ ಆಹಾರದಲ್ಲಿ ಪಿಷ್ಟ ಇದೆ ಅನ್ನೋದನ್ನು ಅದು ತೋರಿಸುತ್ತೆ. ಓಕೆ, ಸೊ ಈ ರೀತಿಯಾಗಿ ನಾವು ಸೇವಿಸುವಂತಹ ಆಹಾರದಲ್ಲಿ ಪಿಷ್ಟ ಇದೆಯೋ ಇಲ್ವೋ ಅನ್ನೋದನ್ನು ಟೆಸ್ಟ್ ಮಾಡಬಹುದು. ಸೊ ಈ ಟೆಸ್ಟನ್ನು ತಗೊಂಡಾಗ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಯಾವ ಕೆಮಿಕಲನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗೆ ಆ ಟೆಸ್ಟ್ ಮಾಡಿದಾಗ ಫೈನಲಾಗಿ ಯಾವ ರಿಸಲ್ಟ್ ಬರುತ್ತೆ, ಯಾವ ಕಲರ್ ಬರುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಹಾಗೆ ನೆಕ್ಸ್ಟ್ ಬರೋವಂಥ ನ್ಯೂಟ್ರಿಯೆಂಟ್ಸ್ ಯಾವುದು ಅಂತಂದರೆ ಪ್ರೋಟೀನುಗಳು ನಮ್ಮ ದೇಹಕ್ಕೆ ಏನಕ್ಕೆ ಬೇಕು, ಅದರ ಕಾರ್ಯವೇನು, ಪ್ರೋಟೀನಿನ ಕಾರ್ಯ ನಮ್ಮ ದೇಹದಲ್ಲಿ ಏನು ಅಂತಂದರೆ ಅದು ನಮ್ಮ ದೇಹ ನಿರ್ಮಾಣಕ್ಕೆ ಸಹಾಯ ಮಾಡುತ್ತೆ. ದೇಹ ನಿರ್ಮಾಣಕಾರಕ ಆಹಾರ ಪದಾರ್ಥಗಳು ಅಂತ ಹೇಳ್ತೀವಿ, ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಹೇಳ್ತೀವಿ. ಗಾಯ ಆದಂತಹ ಸ್ಥಳದಲ್ಲಿ ಹೊಸ ಜೀವಕೋಶಗಳು ಉತ್ಪತ್ತಿ ಆಗೋದಕ್ಕೆ, ನಮ್ಮ ದೇಹವನ್ನು ರಿಪೇರಿ ಮಾಡೋದಕ್ಕೆ ಪ್ರೋಟೀನ್ಗಳ ಅವಶ್ಯಕತೆ ಇರುತ್ತೆ. ಸೊ ಪ್ರೋಟೀನ್ಗಳು ದೇಹ ನಿರ್ಮಾಣಕ್ಕಾಗಿ ಬೇಕಾಗುತ್ತೆ, ಹಾಗೆ ದೇಹದ ರಿಪೇರಿಗೋಸ್ಕರ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ ಬೆಳೆಯುವಂಥ ಮಕ್ಕಳಿಗೆ ಪ್ರೋಟೀನ್ ಯುಕ್ತ ಆಹಾರವನ್ನು ನೀಡಬೇಕು ಅಂತ. ಯಾಕಂತಂದರೆ ಆಗ ಆ ಮಕ್ಕಳು ಬೆಳೆಯುವಂಥ ಸ್ಟೇಜಲ್ಲಿರ್ತಾರೆ. ಆಗ ನಾವು ಪ್ರೋಟೀನನ್ನು ಕೊಡಲಿಲ್ಲ ಅಂತಂದರೆ ಅವರಲ್ಲಿ ನ್ಯೂನತೆ ಕಾಣುತ್ತೆ. ಹಾಗಾಗಿ ನಾವು ಪ್ರೋಟೀನ್ಗಳನ್ನು ಬೆಳೆಯುವಂಥ ಮಕ್ಕಳಿಗೆ ಕೊಡಬೇಕಾಗತ್ತೆ. ಅದರ ಜೊತೆಗೆ ಪ್ರೋಟೀನಿನ ಪರೀಕ್ಷೆ ಹೇಗೆ ಮಾಡೋದು, ಅಲ್ಲಿ ಬಳಸುವಂತಹ ಕೆಮಿಕಲ್ಸ್ ಏನು ಅನ್ನೋದನ್ನು ಸಹ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಪ್ರೋಟೀನ್ ಪರೀಕ್ಷೆ ಮಾಡಬೇಕಾದ್ರೆ ಇದು CTETನ ಒಂದು ಕ್ವಶನ್ ಪೇಪರಲ್ಲಿ ಅರೈಸ್ ಆಗಿತ್ತು. ಹೇಗೆ ಅಂತಂದರೆ ಸ್ಟೆಪ್ಸನ್ನು ಕೊಟ್ಟಿದ್ದರು. ಪ್ರೋಟೀನ್ ಪರೀಕ್ಷೆಯಲ್ಲಿ ಬಳಸುವಂತಹ ಸ್ಟೆಪ್ಸ್ ಯಾವುದು ಅಂತ. ಸೊ ಯಾವ್ಯಾವ ಸ್ಟೆಪ್ಸನ್ನು ಕೊಡ್ತಾರೆ, ಯಾವ್ಯಾವ ಸ್ಟೆಪ್ಸಲ್ಲಿ ನಾವು ಪ್ರೋಟೀನ್ ಟೆಸ್ಟನ್ನು ಮಾಡ್ತೀವಿ ಅನ್ನೋದನ್ನು ಸಹ ನೆನ್ಪಿಟ್ಕೋಬೇಕು. ಸೊ ಫಸ್ಟ್ ಏನು ಮಾಡಬೇಕು, ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ಪರೀಕ್ಷಿಸಲು ತೆಗೆದುಕೊಳ್ಳಿ. ಆಹಾರ ಪದಾರ್ಥವನ್ನು ತಗೋಬೇಕಾಗತ್ತೆ. ಅದಾದ ನಂತರ ನಾವು ತಗೊಂಡಂತಹ ಆಹಾರ ಪದಾರ್ಥ ಗಟ್ಟಿಯಾಗಿದ್ದರೆ ಅದನ್ನು ಫಸ್ಟ್ ನಾವೇನು ಮಾಡಬೇಕು, ಪೇಸ್ಟ್ ರೂಪದಲ್ಲಿ ಮಾಡ್ಕೋಬೇಕು ಅಥವಾ ಪುಡಿ ರೂಪದಲ್ಲಿ ಮಾಡ್ಕೋಬೇಕು. ನಾವು ತಗೊಂಡಿರೋ ಆಹಾರ ಪದಾರ್ಥ ಪೇಸ್ಟ್ ರೂಪದಲ್ಲಿ ಇಲ್ಲ ಅಂತಂದರೆ ಅದನ್ನು ನಾವು ಪೇಸ್ಟ್ ರೂಪಕ್ಕೆ ಬದಲಾಯಿಸಬೇಕು ಅಥವಾ ಪುಡಿ ರೂಪಕ್ಕೆ ಬದಲಾಯಿಸಬೇಕು. ಅದಾದ ನಂತರ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ಅರಿಯಿರಿ ಅಥವಾ ಜಜ್ಜಿ, ಅಂದರೆ ನಾವು ಪುಡಿ ಮಾಡಿ ಇಟ್ಕೋಬೇಕು. ಅದಾದ ನಂತರ ಅದರ ಸ್ವಲ್ಪ ಭಾಗವನ್ನು ಒಂದು ಸ್ವಚ್ಛವಾದ ಪ್ರನಾಳದಲ್ಲಿ ತೆಗೆದುಕೊಂಡು ಅದಕ್ಕೆ ಸುಮಾರು 10 ಹನಿ ನೀರನ್ನು ಹಾಕಿ ಪ್ರನಾಳವನ್ನು ಕಲಕಿ. ಸೊ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂತಂದರೆ, ನಾವು ಆಹಾರವನ್ನು ಪೇಸ್ಟ್ ಅಥವಾ ಪುಡಿ ರೂಪದಲ್ಲಿ ತಗೋಬೇಕು. ಪುಡಿ ರೂಪದಲ್ಲಿ ತಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ನಾವು 10 ಹನಿಗಳನ್ನು ನೀರನ್ನು ಸೇರಿಸಬೇಕು. ಫಸ್ಟ್ ನೀರನ್ನು ಸೇರಿಸಬೇಕು. ಅದಾದ ನಂತರ ಅನಿಗವನ್ನು ಬಳಸಿಕೊಂಡು 2 ಹನಿ ತಾಮ್ರದ ಸಲ್ಫೇಟ್ ದ್ರಾವಣ, ಇಲ್ಲಿ ನಾವು ಬಳಸ್ತಾ ಇರುವಂಥದ್ದು ಯಾವುದು ಅಂದರೆ ತಾಮ್ರದ ಸಲ್ಫೇಟ್ ದ್ರಾವಣವನ್ನು 2 ಡ್ರಾಪ್ಸ್ ಅಷ್ಟು ಹಾಕ್ತಾ ಇದ್ದಾರೆ. ಅದಾದ ನಂತರ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಹಾಕಬೇಕು. ನಂತರ ಪ್ರನಾಳವನ್ನು ಚೆನ್ನಾಗಿ ಕಲಕಿ ಮತ್ತು ಕೆಲವು ನಿಮಿಷಗಳವರೆಗೆ ಹಾಗೆ ಇರಲು ಬಿಡಿ. ಅದಾದ ನಂತರ ಅಲ್ಲಿ ಯಾವುದೇ ಬಣ್ಣ ಬರುತ್ತಾ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಅಲ್ಲಿ ಯಾವ ಬಣ್ಣ ಬರಬೇಕಾಗುತ್ತೆ ಅಂತಂದರೆ ನೇರಳೆ ಬಣ್ಣಕ್ಕೆ ಬರಬೇಕು. ನೇರಳೆ ಬಣ್ಣಕ್ಕೆ ಬಂದಿದೆ ಅನ್ನೋದಾದರೆ ಅಲ್ಲಿ ಏನು ಸೂಚಿಸುತ್ತೆ, ಪ್ರೋಟೀನ್ ಇರುವಿಕೆಯನ್ನು ಸೂಚಿಸುತ್ತೆ. ಸೊ ಇಲ್ಲಿ ಯಾವ್ಯಾವ ಸ್ಟೆಪ್ಸನ್ನು ಫಾಲೋ ಮಾಡಿದ್ದೀವಿ, ನಾವು ಫಸ್ಟು ಆಹಾರವನ್ನು ತೊಗೊಂಡಿದ್ದೀವಿ, ಅದನ್ನು ಪೇಸ್ಟ್ ಅಥವಾ ಪೌಡರ್ ರೂಪದಲ್ಲಿ ತೊಗೊಂಡಿದ್ದೀವಿ, ಅದಕ್ಕೆ 10 ಹನಿಗಳಷ್ಟು ನೀರನ್ನು ಹಾಕಿದ್ದೀವಿ. ಅದಾದ ನಂತರ 2 ಹನಿಗಳಷ್ಟು ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹಾಕಿದ್ದೀವಿ.
ಅದಾದ ನಂತರ 10 ಹನಿಯಷ್ಟು ಕಾಸ್ಟಿಕ್ ಸೋಡಾವನ್ನು ಹಾಕಿದ್ದೀವಿ. ಸೊ ತಾಮ್ರದ ಸಲ್ಫೇಟ್ ಹಾಗೆ ಕಾಸ್ಟಿಕ್ ಸೋಡಾ ಈ 2 ಕೆಮಿಕಲ್ಸನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ ಲಾಸ್ಟಲ್ಲಿ ಯಾವ ಬಣ್ಣ ಬರುತ್ತೆ ಅನ್ನೋದಾದರೆ ಅದು ನೇರಳೆ ಬಣ್ಣ, ವೈಲೆಟ್ ಕಲರ್ ಬರುತ್ತೆ. ವೈಲೆಟ್ ಕಲರ್ ಬಂದಿದೆ ಅಂದರೆ ನಾವು ತಗೊಂಡಂತಹ ಆಹಾರದಲ್ಲಿ ಪ್ರೋಟೀನ್ ಇದೆ ಅನ್ನೋದನ್ನು ಸೂಚಿಸುತ್ತೆ. ಓಕೆ, ಈಗ ಪ್ರೋಟೀನ್ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಇರುತ್ತೆ ಅಂತ ನೋಡೋಣ. ಹೆಸರು ಕಾಳು, ತೊಗರಿಬೇಳೆ, ಬೀನ್ಸ್, ಸೋಯಾ ಬೀನ್ಸ್, ಕಡಲೆಕಾಳು, ಬಟಾಣಿಗಳು ಎಲ್ಲ ರೀತಿಯ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಹೇರಳವಾಗಿರುತ್ತೆ. ಅದರ ಜೊತೆಗೆ ಪ್ರಾಣಿ ಮೂಲಗಳು ಯಾವ್ಯಾವು ಅಂತ ನೋಡೋದಾದರೆ ಮಾಂಸ, ಹಾಲು, ಮೊಟ್ಟೆ, ಪನ್ನೀರ್, ಮೀನು ಇವುಗಳೆಲ್ಲವುಗಳಲ್ಲೂ ಸಹ ಪ್ರೋಟೀನ್ ಹೇರಳವಾಗಿರುತ್ತೆ. ಪ್ರಾಣಿ ಮೂಲಗಳು ಯಾವ್ಯಾವು ಅಂತಂದರೆ ಮಾಂಸ, ಹಾಲು, ಮೊಟ್ಟೆ, ಪನ್ನೀರ್, ಮೀನು ಇವೆಲ್ಲವೂ ಪ್ರೋಟೀನ್ ಮೂಲಗಳು. ಸಸ್ಯ ಮೂಲಗಳು ಯಾವ್ಯಾವು ಅಂತಂದರೆ ಎಲ್ಲ ರೀತಿಯ ಕಾಳುಗಳು, ಎಲ್ಲ ರೀತಿಯ ದ್ವಿದಳ ಕಾಳುಗಳು ಏನಿದ್ದಾವೆ ಇವೆಲ್ಲವೂ ಸಹ ಪ್ರೋಟೀನಿನ ಹೇರಳವಾಗಿ ಸಿಗುವಂತಹ ಒಂದು ಸೋರ್ಸಸ್ ಆಗಿದೆ. ಪ್ರೋಟೀನಿನ ರಿಚ್ ಸೋರ್ಸಸ್ ಅಂತ ಹೇಳಬಹುದು. ನಂತರದ ನ್ಯೂಟ್ರಿಯೆಂಟ್ಸ್ ಯಾವುವು ಅಂತಂದರೆ ಕೊಬ್ಬುಗಳು. ಈ ಕೊಬ್ಬುಗಳು ನಮ್ಮ ದೇಹದಲ್ಲಿ ಏನಕ್ಕೋಸ್ಕರ ಬೇಕು ಅಂತಂದರೆ ಇವು ಸಹ ಶಕ್ತಿಯನ್ನು ಕೊಡ್ತವೆ. ಶಕ್ತಿಯನ್ನು ಕೊಡುವಂತಹ ಮತ್ತೊಂದು ನ್ಯೂಟ್ರಿಯೆಂಟ್ ಯಾವುದು ಅಂತಂದರೆ ಅದು ಕೊಬ್ಬುಗಳು. ಕಂಪೇರ್ ಮಾಡಿದಾಗ ಕಾರ್ಬೋಹೈಡ್ರೇಟ್ಸ್ಗೆ ಕಂಪೇರ್ ಮಾಡಿದಾಗ ಕೊಬ್ಬುಗಳು ಜಾಸ್ತಿ ಶಕ್ತಿಯನ್ನು ಕೊಡ್ತವೆ. ಸೊ ಜಾಸ್ತಿ ಶಕ್ತಿಯನ್ನು ಕೊಡುವಂಥದ್ದು ಯಾವುದು ಅಂತಂದರೆ ಕೊಬ್ಬುಗಳು ಕಂಪೇರ್ ಟು ಕಾರ್ಬೋಹೈಡ್ರೇಟ್. ಸೊ ಕಾರ್ಬೋಹೈಡ್ರೇಟ್ಗಳಿಗಿಂತ ಶಕ್ತಿಯನ್ನು ಜಾಸ್ತಿ ಕೊಡುತ್ತವೆ. ಹಾಗೆ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಕೊಬ್ಬುಗಳು ಇರುತ್ತೆ, ಯಾವ್ಯಾವ ಆಹಾರ ಪದಾರ್ಥದಲ್ಲಿ ಕೊಬ್ಬಿರುತ್ತೆ ಅಂತ ನೋಡೋದಾದರೆ ಎಣ್ಣೆ, ಎಲ್ಲ ರೀತಿಯ ಎಣ್ಣೆ, ಕಡಲೆ ಬೀಜದ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸಾಸಿವೆ ಎಣ್ಣೆ, ತೆಂಗಿನ ಎಣ್ಣೆ, ಸೋಯಾಬೀನ್ ಎಣ್ಣೆ ಈ ಎಲ್ಲ ಎಣ್ಣೆಗೆಲ್ಲೂ ಸಹ ಕೊಬ್ಬು ಹೇರಳವಾಗಿರುತ್ತೆ. ಜೊತೆಗೆ ಗೋಡಂಬಿ, ಬಾದಾಮಿ, ಎಳ್ಳು ಈ ಬೀಜಗಳಲ್ಲಿ, ಕಡಲೆಕಾಯಿ ಬೀಜ ಇದರಲ್ಲೆಲ್ಲನೂ ಸಹ ಕೊಬ್ಬು ಹೇರಳವಾಗಿರುತ್ತೆ. ಹಾಗೆ ಪ್ರಾಣಿ ಮೂಲಗಳು ಅಂತ ತಗೊಂಡಾಗ ಪ್ರಾಣಿ ಮೂಲಗಳಲ್ಲಿ ಮಾಂಸ, ತುಪ್ಪ, ಹಾಲು, ಬೆಣ್ಣೆ, ಕ್ರೀಮ್, ಮೊಟ್ಟೆ, ಮೀನು ಇವೆಲ್ಲನೂ ಸಹ ಕೊಬ್ಬಿನ ಆಕಾರಗಳು. ನೆಕ್ಸ್ಟ್ ವಿಟಮಿನ್ ನಮಗೆ ಏನಕ್ಕೆ ಬೇಕು ಅಂತಂದರೆ ವಿಟಮಿನ್ಗಳು ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಏನಕ್ಕೋಸ್ಕರ ನಮಗೆ ವಿಟಮಿನ್ಗಳು ಬೇಕಾಗುತ್ತೆ? ನಮ್ಮ ದೇಹವನ್ನು ರೋಗಗಳು ಬರದಂತೆ ಕಾಪಾಡೋದಕ್ಕೆ ವಿಟಮಿನ್ಗಳು ಬೇಕು. ಅದರ ಜೊತೆಗೆ ಕಣ್ಣುಗಳು, ಮೂಳೆಗಳು, ಹಲ್ಲುಗಳು, ದವಡೆಗಳು ಇವೆಲ್ಲ ಆರೋಗ್ಯವಾಗಿರೋದಕ್ಕೆ ನಮಗೆ ವಿಟಮಿನ್ಗಳು ಬೇಕಾಗ್ತವೆ. ವಿಟಮಿನ್ಗಳು ಹಾಗೆ ಖನಿಜಗಳು ಎರಡೂ ಸಹ ನಮಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತವೆ. ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಸಹ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ದೇಹಕ್ಕೆ ರೋಗಗಳು ಬರದೇ ಕಾಪಾಡುತ್ತೆ. ಅದ್ರ ಜೊತೆಗೆ ಕಣ್ಣುಗಳು, ಮೂಳೆಗಳು, ಹಲ್ಲುಗಳು, ದವಡೆಗಳು ಇವೆಲ್ಲನೂ ಸಹ ಹೆಲ್ದಿಯಾಗಿರೋದಕ್ಕೆ ವಿಟಮಿನ್ಸು ಸಹಾಯ ಮಾಡುತ್ತೆ. ಸೊ ವಿಟಮಿನ್ಗಳು ಅನೇಕ ರೀತಿಯ ವಿಟಮಿನ್ಗಳಿದ್ದಾವೆ. ಯಾವ್ಯಾವ ವಿಟಮಿನ್ಗಳಿದ್ದಾವೆ ಅಂತಂದರೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂದರೆ ವಿಟಮಿನ್ ಬಿ ಅನ್ನೋದು ಒಂದೇ ವಿಟಮಿನ್ ಅಲ್ಲ, ಅದರಲ್ಲಿ ಮತ್ತೆ ಸಬ್ ಕ್ಯಾಟಗರಿ ಇರುತ್ತೆ. ಸೊ ಹಾಗಾಗಿ ಅದನ್ನು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ಈ ವಿಧಗಳಲ್ಲಿ ಇರ್ತವೆ ವಿಟಮಿನ್ ಎ, ಬಿ, ಸಿ, ಡಿ, ಇ ಮತ್ತು ಕೆ ಇಷ್ಟು ವಿಟಮಿನ್ಗಳು ಇರ್ತವೆ. ಒಂದೊಂದು ವಿಟಮಿನ್ ಸಹ ಒಂದೊಂದು ರೀತಿಯ ಕೆಲಸವನ್ನು ಮಾಡುತ್ತೆ. ಒಂದೊಂದು ಭಾಗಕ್ಕೆ ಒಂದೊಂದು ವಿಟಮಿನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕಣ್ಣುಗಳು ಮತ್ತು ಚರ್ಮಕ್ಕೆ ಬೇಕಾಗಿರುವಂಥ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಎ. ವಿಟಮಿನ್ ಎನ ಹೇರಳವಾಗಿ ತಗೊಂಡಾಗ ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ಬೇಕಾಗ್ತವೆ. ಮತ್ತು ಅದರ ಜೊತೆಗೆ ರೋಗಗಳ ವಿರುದ್ಧ ಹೋರಾಡೋದಕ್ಕೆ ಯಾವ ವಿಟಮಿನ್ ಬೇಕಾಗುತ್ತೆ ಅಂತಂದರೆ ರೋಗಗಳ ವಿರುದ್ಧ ಹೋರಾಡೋದಕ್ಕೆ ನಮಗೆ ವಿಟಮಿನ್ ಸಿ ಸಹಾಯ ಆಗುತ್ತೆ. ಹಾಗೆ ವಿಟಮಿನ್ ಡಿ ಏನಕ್ಕೆ ಬೇಕು ಅಂತಂದರೆ ಹಲ್ಲುಗಳು ಮತ್ತು ಮೂಳೆಗಳಿಗೆ ಬೇಕಾದ ಕ್ಯಾಲ್ಶಿಯಮನ್ನು ಬಳಸಲು ನಮ್ಮ ದೇಹಕ್ಕೆ ವಿಟಮಿನ್ ಡಿ ಅವಶ್ಯಕವಾಗಿದೆ. ವಿಟಮಿನ್ ಡಿ ಏನಕ್ಕೆ ಬೇಕು ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ಹಲ್ಲುಗಳು, ಮೂಳೆಗಳು ಇವುಗಳಿಗೆ ಕ್ಯಾಲ್ಶಿಯಂ ಬೇಕು. ಸೊ ಈ ಕ್ಯಾಲ್ಶಿಯಮನ್ನು ನಮ್ಮ ದೇಹ ಬಳಸ್ಕೊಳ್ಳೋದಕ್ಕೆ ಯಾವ ವಿಟಮಿನ್ ಸಹಾಯ ಮಾಡುತ್ತೆ ಅಂತಂದರೆ ಅದು ವಿಟಮಿನ್ ಡಿ. ವಿಟಮಿನ್ ಡಿ ನಮ್ಮ ದೇಹಕ್ಕೆ ಕ್ಯಾಲ್ಶಿಯಮನ್ನು ಬಳಸ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ಇದ್ರ ಮೇಲೇನೂ ಸಹ ಕ್ವೆಶನ್ ಕೇಳ್ತಾರೆ. ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಮನ್ನು ಬಳಸಿಕೊಳ್ಳಲು ಸಹಾಯ ಮಾಡುವಂತಹ ವಿಟಮಿನ್ ಯಾವುದು ಅಂತ ಕೇಳಿದಾಗ ಅದು ವಿಟಮಿನ್ ಡಿ. ಸೊ ಈಗ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಯಾವ ರೀತಿಯ ವಿಟಮಿನ್ ಇರುತ್ತೆ ಅನ್ನೋದನ್ನು ನೋಡೋಣ. ವಿಟಮಿನ್ ಎನ ಸೋರ್ಸಸ್ ಯಾವ್ಯಾವು ಅಂತ ನೋಡೋದಾದರೆ ವಿಟಮಿನ್ ಎನ ಸೋರ್ಸಸ್ಸು ಪಪಾಯ, ಕ್ಯಾರೆಟ್, ಮಾವು, ಮೀನಿನ ಎಣ್ಣೆ, ಹಾಲು ಇವೆಲ್ಲನೂ ಸಹ ವಿಟಮಿನ್ ಎನ ರಿಚ್ ಸೋರ್ಸಸ್. ಹಾಗೆ ವಿಟಮಿನ್ ಬಿ ಅನ್ನು ತಗೊಂಡಾಗ
ಯಕೃತ್ ಅಥವಾ ಪಿತ್ತಜನಕಾಂಗ, ಅಕ್ಕಿ, ಗೋಧಿ ಇವು ವಿಟಮಿನ್ ಬಿನ ಆಕರಗಳು. ಹಾಗೆ ವಿಟಮಿನ್ ಸಿ ಯಾವುದ್ರಲ್ಲಿ ಇರುತ್ತೆ ಅಂತಂದರೆ ಎಲ್ಲ ಸಿಟ್ರಸ್ ಫ್ರೂಟ್ಸಲ್ಲಿ, ಹುಳಿಯಾಗಿರುವಂತಹ ಹಣ್ಣುಗಳಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ. ಹಾಗೆ ವಿಟಮಿನ್ ಡಿನ ಸೋರ್ಸಸ್ ಯಾವ್ಯಾವು ಅಂದರೆ ಹಾಲು, ಬೆಣ್ಣೆ, ಮೊಟ್ಟೆ, ಮೀನು, ಪಿತ್ತಜನಕಾಂಗ ಅಥವಾ ಯಕೃತ್. ಸೊ ಇವು ವಿಟಮಿನ್ ಡಿನ ಹೇರಳವಾಗಿ ಸಿಗುವಂತಹ ಸೋರ್ಸಸ್ಸು. ಇದರ ಜೊತೆಗೆ ಸೂರ್ಯನ ಬೆಳಕು. ಸೂರ್ಯನ ಬೆಳಕು ವಿಟಮಿನ್ ಡಿನ ಮತ್ತೊಂದು ಇಂಪಾರ್ಟೆಂಟ್ ಸೋರ್ಸ್ ಆಗಿದೆ. ನೆಕ್ಸ್ಟ್ ಖನಿಜಗಳು ನಮ್ಮ ದೇಹಕ್ಕೆ ಏನಕ್ಕೆ ಬೇಕು? ಖನಿಜಗಳ ಇಂಪಾರ್ಟೆನ್ಸ್ ಏನು ನಮ್ಮ ದೇಹದಲ್ಲಿ? ಖನಿಜಗಳು ಸಹ ನಮಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಕಡಿಮೆ ಪ್ರಮಾಣದಲ್ಲಾದರೂ ಸಹ ಅದು ತುಂಬಾ ಇಂಪಾರ್ಟೆಂಟಾಗಿ ಬೇಕೇ ಬೇಕು. ಸೊ ಕಡಿಮೆ ಖನಿಜಗಳನ್ನು ತಗೊಂಡಾಗ ನಮ್ಮ ದೇಹದ ಆರೋಗ್ಯ ಹಾಳಾಗುತ್ತೆ. ಸೊ ದೇಹದ ಸರಿಯಾದ ಬೆಳವಣಿಗೆ ಹಾಗೂ ಆರೋಗ್ಯವನ್ನು ಕಾಪಾಡೋದಕ್ಕೆ ಖನಿಜಗಳು ಮುಖ್ಯವಾಗಿ ಬೇಕು. ಯಾವ್ಯಾವ ರೀತಿಯ ಖನಿಜಗಳು ನಮ್ಮ ದೇಹಕ್ಕೆ ಅವಶ್ಯಕ ಅಂತಂದರೆ ಅಯೋಡಿನ್, ಫಾಸ್ಫರಸ್, ಕಬ್ಬಿಣ, ಕ್ಯಾಲ್ಶಿಯಂ ಇವೆಲ್ಲನೂ ನಮ್ಮ ದೇಹದಲ್ಲಿ ಇರುವಂತಹ, ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಖನಿಜಗಳಾಗಿದ್ದಾವೆ. ಅಯೋಡಿನಿನ ಸೋರ್ಸಸ್ ಯಾವ್ಯಾವು ಅಂತಂದರೆ ಶುಂಠಿ, ಕರ್ಡ್, ಹಾಗೆ ಸೊಪ್ಪು, ಮೀನು ಇವೆಲ್ಲನೂ ಸಹ ಅಯೋಡಿನ್ನ ಸೋರ್ಸಸ್. ನೆಕ್ಸ್ಟ್ ಫಾಸ್ಫರಸ್ನ ಸೋರ್ಸಸ್ಸು ಹಾಲು, ಬನಾನಾ, ಮೆಣಸಿನ್ಕಾಯಿ, ಗೋಧಿ, ಅಕ್ಕಿ ಇವೆಲ್ಲನೂ ಫಾಸ್ಫರಸ್ನ ಸೋರ್ಸಸ್. ಕಬ್ಬಿಣ ಯಾವುದರಿಂದ ಸಿಗುತ್ತೆ ನಮಗೆ ಅಂತಂದರೆ ಲಿವರ್, ಆ್ಯಪಲ್, ಆಮೇಲೆ ಫ್ರೂಟ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇವೆಲ್ಲನೂ ಸಹ ಐರನ್ ರಿಚ್ ಸೋರ್ಸಸ್ಸು. ನೆಕ್ಸ್ಟ್ ಕ್ಯಾಲ್ಶಿಯಂ ಯಾವುದ್ರಲ್ಲಿರುತ್ತೆ ಅಂತಂದರೆ ಹಾಲು, ಮೊಟ್ಟೆ ಇವುಗಳಲ್ಲಿ ಕ್ಯಾಲ್ಶಿಯಮ್ಮು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಾರು ಪದಾರ್ಥಗಳು ಅಂತ ತಗೊಂಡಾಗ ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಪೋಷಕಾಂಶಗಳನ್ನು ಒದಗಿಸೋದಿಲ್ಲ. ನಾರು ಪದಾರ್ಥಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ವೇಸ್ಟ್ ಪದಾರ್ಥಗಳೇನಿದೆ ಅವುಗಳ ವಿಸರ್ಜನೆಗೆ ಸಹಾಯಕವಾಗುತ್ತದೆ. ಹಾಗೆ ಯಾವುದೇ ಪೋಷಕಗಳನ್ನು ಒದಗಿಸೋದಿಲ್ಲ. ಹಾಗೆ ನಾರು ಪದಾರ್ಥಗಳು ಯಾವ ಫುಡ್ ಐಟಮ್ಸಲ್ಲಿ ಇರುತ್ತೆ ಅಂತಂದರೆ ಧಾನ್ಯಗಳು, ಇಡೀ ಧಾನ್ಯಗಳು ಅಂದರೆ ಪಾಲಿಷ್ ಮಾಡದೇ ಇರುವಂತಹ ಧಾನ್ಯಗಳು, ರೈಸ್ ಆಗಿರಬಹುದು, ಬೇಳೆಕಾಳುಗಳು ಇವುಗಳಲ್ಲೆಲ್ಲ ನಾರು ಪದಾರ್ಥ ಸಿಗುತ್ತೆ. ಹಾಗೆ ಆಲೂಗಡ್ಡೆ, ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು, ದೀಸ್ ಆರ್ ವೆರಿ ರಿಚ್ ಸೋರ್ಸಸ್ ಆಫ್ ರಫೇಜ್ ಅಂತ ಹೇಳ್ತೀವಿ. ರಫೇಜ್ ಅಂತಂದರೆ ನಾರು ಪದಾರ್ಥಗಳು. ಹಾಗೆ ನೀರನ್ನು ಸಹ ಯಾವುದೇ ರೀತಿಯ ಪೋಷಕಾಂಶ ಒದಗಿಸೋಲ್ಲ. ಹಾಗಾದರೆ ಅದರ ಕಾರ್ಯ ಏನು ಅಂತಂದರೆ ನಾವು ಸೇವಿಸುವಂತಹ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ. ನಂತರ ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಿದು ಬ್ಯಾಲೆನ್ಸ್ಡ್ ಡಯೆಟ್ ಅಂತಂದರೆ ನಾವು ಎಲ್ಲ ರೀತಿಯ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಕೊಬ್ಬುಗಳು, ವಿಟಮಿನ್ಗಳು ಹಾಗೆ ಖನಿಜಗಳು ಈ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಜಾಸ್ತಿನೂ ಅಲ್ಲ, ಒಂದು ಕಡಿಮೆನೂ ಅಲ್ಲ. ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಪ್ರಮಾಣದಲ್ಲಿ ನಾವು ಆಹಾರವನ್ನು ತೆಗೆದುಕೊಳ್ಳೋದನ್ನೇ ನಾವು ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಿ. ಆ ಬ್ಯಾಲೆನ್ಸ್ಡ್ ಡಯೆಟಲ್ಲಿ ನೀರು ಸಹ ಸೇರ್ಕೊಂಡಿರಬೇಕು, ಹಾಗೆ ನಾರು ಪದಾರ್ಥನೂ ಸಹ ಇನ್ಕ್ಲೂಡ್ ಆಗಿರಬೇಕು. ಅದನ್ನೇ ನಾವು ಸಂತುಲಿತ ಆಹಾರ ಅಂತ ಹೇಳ್ತೀವಿ. ನೋಡಿ, ನಾವು ಸೇವಿಸುವಂತಹ ಆಹಾರದಲ್ಲಿ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಒಳ್ಳೆಯ ಆರೋಗ್ಯದ ನಿರ್ವಹಣೆಗಾಗಿ ದೇಹಕ್ಕೆ ಅವಶ್ಯಕವಿರುವ ಎಲ್ಲ ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಅದು ತುಂಬ ಇಂಪಾರ್ಟೆಂಟ್. ಒಂದು ಅತಿಯಾಗಿಯೂ ಅಲ್ಲ, ಮತ್ತೊಂದು ಕಡಿಮೆಯೂ ಅಲ್ಲ. ನಾರು ಪದಾರ್ಥ ಮತ್ತು ನೀರು ಕೂಡ ಆಹಾರದಲ್ಲಿ ಒಳ್ಳೆಯ ಪ್ರಮಾಣದಲ್ಲಿರಬೇಕು. ಇಂತಹ ಆಹಾರ ಕ್ರಮವನ್ನು ಸಂತುಲಿತ ಆಹಾರ ಅಥವಾ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳ್ತೀವಿ. ಎಲ್ಲ ರೀತಿಯ ಪೋಷಕಾಂಶಗಳು ಇರಬೇಕು, ಜೊತೆಗೆ ನೀರು ಹಾಗೆ ನಾರು ಪದಾರ್ಥ ಎಲ್ಲ ಇನ್ಕ್ಲೂಡ್ ಆಗಿರುವಂತಹ, ಅದರಲ್ಲೂ ಸರಿಯಾದ ಪ್ರಮಾಣದಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಆಹಾರವನ್ನೇ ನಾವು ಬ್ಯಾಲೆನ್ಸ್ಡ್ ಡಯೆಟ್ ಅಥವಾ ಸಂತುಲಿತ ಆಹಾರ ಅಂತ ಹೇಳ್ತೀವಿ. ನಾವು ಅಡುಗೆ ಮಾಡಬೇಕಾದ್ರೆ ಬಳಸಬೇಕಾಗಿರುವಂತಹ ಕೆಲವೊಂದು ಪಾಯಿಂಟ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟು. ನಮ್ಮ ಸಿಟೆಟ್ ಎಕ್ಸಾಮಿನೇಷನಲ್ಲಿ ಇದು ಸಹ ಅರೈಸ್ ಆಗಿತ್ತು. ಎಲ್ಲ ವೆಜಿಟೇಬಲ್ಸನ್ನು, ಎಲ್ಲ ಫ್ರೂಟ್ಸನ್ನು ಒಂದೇ ಥರ ವಾಶ್ ಮಾಡೋದು ಅಥವಾ ಒಂದೇ ಥರ ಕುಕ್ ಮಾಡೋದ್ರಿಂದ ಅದರಲ್ಲಿ ಇರುವಂತಹ ಕೆಲವು ಖನಿಜಗಳು ಹಾಗೆ ವಿಟಮಿನ್ಗಳು ನಾಶ ಆಗ್ತವೆ. ಹಾಗಾಗದೇ ಇರಬೇಕಾದ್ರೆ ನಾವು ಕುಕ್ಕಿಂಗಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕಾಗತ್ತೆ. ಏನದು ಅಂತಂದರೆ, ಸೊ ಮೊದಲನೇ ಪಾಯಿಂಟ್ ಏನು, ನಾವು ಆಹಾರವನ್ನು ತಯಾರಿಸಬೇಕಾದ್ರೆ ನೆನ್ಪಿಟ್ಕೋಬೇಕು ಅಂದರೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ಕತ್ತರಿಸಿದ ನಂತರ ಅಥವಾ ಅವುಗಳ ಸಿಪ್ಪೆ ತೆಗೆದ ನಂತರ ತೊಳೆದರೆ ಅದರಲ್ಲಿರುವ ಕೆಲವು ವಿಟಮಿನ್ಗಳು ನಷ್ಟವಾಗಬಹುದು. ಅನೇಕ ತರಕಾರಿಗಳು ಮತ್ತು ಹಣ್ಣುಗಳ ಸಿಪ್ಪೆಗಳಲ್ಲಿ ಖನಿಜಗಳು, ವಿಟಮಿನ್ಗಳು ಇರುತ್ತವೆ.
ಅದೇ ರೀತಿ ಅಕ್ಕಿ ಮತ್ತು ಬೇಳೆಕಾಳುಗಳನ್ನು ಪದೇ ಪದೇ ತೊಳೆಯುವುದರಿಂದ ಅವುಗಳಲ್ಲಿರುವ ಕೆಲವು ವಿಟಮಿನ್ಗಳು ಮತ್ತು ಖನಿಜಗಳು ನಷ್ಟವಾಗುತ್ತವೆ. ಸೊ ಫಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದೆ ಇಲ್ಲಿ ಅಂತಂದರೆ, ನಾವು ಬಳಸುವಂತಹ ತರಕಾರಿಗಳನ್ನು ಕಟ್ ಮಾಡೋಕ್ಕೂ ಮುಂಚೆ ವಾಶ್ ಮಾಡಬೇಕಾಗತ್ತೆ. ಕಟ್ ಮಾಡಿದ ನಂತರ ಅಥವಾ ಸಿಪ್ಪೆ ತೆಗೆದ ನಂತರ ವಾಶ್ ಮಾಡಿದಾಗ ಏನಾಗುತ್ತೆ, ಅಲ್ಲಿರುವಂತಹ ಕೆಲವು ಖನಿಜಗಳು ವಿಟಮಿನ್ಗಳು ಹಾಳಾಗ್ತವೆ ಅಂತ. ಅದೇ ರೀತಿ ಅಕ್ಕಿ ಆಗಿರಬಹುದು, ಬೇಳೆ ಆಗಿರಬಹುದು, ಇವುಗಳನ್ನು ಪದೇ ಪದೇ ಒಂದು 5-6 ಸಲ ತೊಳೆಯೋದ್ರಿಂದ ಏನಾಗುತ್ತೆ, ಅದರಲ್ಲಿರುವಂತಹ ನಾರು ಪದಾರ್ಥ, ಅದರಲ್ಲಿರುವಂಥ ಕೆಲವು ವಿಟಮಿನ್ಗಳು ನಷ್ಟ ಆಗುತ್ತೆ. ಹಂಗೆ ಮಾಡ್ದಿರ ನಾವೇನು ಮಾಡಬೇಕು, ತರಕಾರಿಗಳನ್ನು, ಫ್ರೂಟ್ಸನ್ನು ಕಟ್ ಮಾಡೋಕ್ಕೂ ಮುಂಚೆ ವಾಶ್ ಮಾಡಬೇಕು. ಹಾಗೆ ಅಕ್ಕಿ ಮತ್ತು ಬೇಳೆಕಾಳುಗಳನ್ನು 1-2 ಸಲ ವಾಶ್ ಮಾಡಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಯಾವುದೇ ಆಹಾರ ಪದಾರ್ಥವನ್ನು ಬೇಯಿಸಿದಾಗ ರುಚಿ ಹೆಚ್ಚಾಗುತ್ತೆ, ಜೊತೆಗೆ ಈಸಿಯಾಗಿ ಜೀರ್ಣ ಆಗುತ್ತೆ ಅನ್ನೋದು ನಮಗೆ ತಿಳಿದಿದೆ. ಅದ್ರ ಜೊತೆಗೆ ಇನ್ನೊಂದು ಎಫೆಕ್ಟ್ ಆಗುತ್ತೆ, ನಾವು ಆಹಾರ ಪದಾರ್ಥವನ್ನು ಜಾಸ್ತಿ ಬೇಯಿಸಿದಾಗ, ಹೆಚ್ಚಾಗಿ ಬೇಯಿಸಿದಾಗ ಏನಾಗುತ್ತೆ, ಅದರಲ್ಲಿರುವಂತಹ ನಿರ್ದಿಷ್ಟ ಪೋಷಕಗಳು ಹಾಳಾಗ್ತವೆ, ನಾಶ ಆಗ್ತವೆ, ಪೋಷಕಾಂಶಗಳು ಸಹ ನಾಶ ಆಗ್ತವೆ. ಸೊ ಹಾಗಾಗಿ ಕೆಲವೊಂದು ವೆಜಿಟೇಬಲ್ಸನ್ನು ನಾವು ಅತಿಯಾಗಿ ಕುಕ್ ಮಾಡಬಾರ್ದು. ಬೇಯಿಸುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಳಸಿ ನಂತರ ನೀರನ್ನು ಬಸಿದರೆ, ಸೊ ಬೇಯಿಸಬೇಕಾದ್ರೆ ತರಕಾರಿಗಳನ್ನು ಅತಿ ಹೆಚ್ಚು ಬೇಯಿಸೋದು ಅದು ಸಹ ತಪ್ಪಾಗುತ್ತೆ. ಅದರ ಜೊತೆಗೆ ಜಾಸ್ತಿ ನೀರನ್ನು ಬಳಸಿ ತರಕಾರಿ ಬೇಯಿಸುವಾಗ ಜಾಸ್ತಿ ನೀರನ್ನು ಬಳಸಿ ಅದನ್ನು ಬಿಸಾಡಿದ್ರೆ, ಅದನ್ನು ಯೂಸ್ ಮಾಡದೇ ಇದ್ದರೆ ಅದರಲ್ಲಿರುವಂತಹ ಪೋಷಕಾಂಶಗಳು, ಅದರಲ್ಲಿರುವಂತಹ ಪ್ರೋಟೀನ್ಗಳು, ಹಾಗೆ ಖನಿಜಗಳು, ವಿಟಮಿನ್ಗಳು ನಷ್ಟ ಆಗ್ತವೆ. ಜಾಸ್ತಿ ಬೇಯಿಸ್ತೀರಾ, ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಬೇಯಿಸಬೇಕು. ಜೊತೆಗೆ ನೀರನ್ನು ಕಡಿಮೆ ಯೂಸ್ ಮಾಡ್ಕೋಬೇಕು. ಅಥವಾ ಜಾಸ್ತಿ ನೀರನ್ನು ಯೂಸ್ ಮಾಡಿದ್ದೀರಿ ಅಂತಂದರೆ ಅದನ್ನು ನೀವು ಬೇರೆ ರೀತಿಯಲ್ಲಿ, ಅಂದರೆ ಆ ನೀರನ್ನು ಯೂಸ್ಫುಲ್ಲಾಗಿ, ಅಂದರೆ ರೈಸ್ ಮಾಡೋದಕ್ಕಾಗಿರಬಹುದು, ಅಥವಾ ಪಲ್ಯ ಮಾಡುವಾಗ ಆಗಿರಬಹುದು, ಅಥವಾ ಸೂಪ್ ತಯಾರಿಕೆ ಮಾಡ್ಕೋಬಹುದು. ಆ ನೀರಲ್ಲಿ ಸೂಪನ್ನು ತಯಾರಿಸ್ಕೊಂಡು ಕುಡಿಬಹುದು. ಸೊ ಜಾಸ್ತಿ ನೀರನ್ನು ಬಳಸಬಾರ್ದು. ಅಕಸ್ಮಾತ್ ಬಳಸಿದ್ರೂ ಸಹ ಅದನ್ನು ರೀಯೂಸ್ ಮಾಡಿಕೊಂಡಾಗ ಅದರಲ್ಲಿರುವಂತಹ ಪೋಷಕಾಂಶಗಳು ಮತ್ತೆ ನಮ್ಮ ದೇಹಕ್ಕೆ ಸೇರಿಕೊಳ್ತವೆ. ಹಾಗೆ ಮತ್ತೊಂದು ಏನು ಅಂತಂದರೆ, ಜಾಸ್ತಿ ಶಾಖದಲ್ಲಿ, ಹೆಚ್ಚಿನ ಶಾಖದಲ್ಲಿ ಬೇಯಿಸಿದಾಗ ವಿಟಮಿನ್ ಸಿ ಅನ್ನೋದು ಈಸಿಯಾಗಿ ನಾಶ ಆಗುತ್ತೆ. ವಿಟಮಿನ್ ಸಿ ಅನ್ನೋದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಜಾಸ್ತಿ ಬೇಯಿಸಿದಾಗ ವಿಟಮಿನ್ ಸಿ ನಾಶ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ವಿಟಮಿನ್ ಸಿ, ಲೆಮನ್ನೆಲ್ಲ ಯೂಸ್ ಮಾಡಿದಾಗ ನಾವು ಜಾಸ್ತಿ ಬೇಯಿಸೋದನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಇವತ್ತು ನಾವು ತಗೊಳ್ತಾ ಇರೋಂಥ ಈ ಪಾಠದಲ್ಲಿರೋಂಥ ಲಾಸ್ಟ್ ಪಾಯಿಂಟ್ ಏನು ಅಂತಂದರೆ, ಕೊರತೆಯಿಂದ ಬರುವಂತಹ ರೋಗಗಳು, ಡಿಫಿಷಿಯನ್ಸಿ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿಯ ಪೋಷಕಾಂಶಗಳ ಕೊರತೆಯಿಂದ ಉಂಟಾದಂತಹ ರೋಗಗಳನ್ನೇ ನಾವು ಡಿಫಿಷಿಯನ್ಸಿ ಡಿಸೀಸಸ್ ಅಥವಾ ಕೊರತೆಯಿಂದ ಉಂಟಾಗುವಂತಹ ರೋಗಗಳು ಅಂತ ಹೇಳ್ತೀವಿ. ವಿಟಮಿನ್ ಎನ ಕೊರತೆಯಿಂದ ಬರುವಂತಹ ಡಿಸೀಸ್ ಯಾವುದು ಅಂತಂದರೆ ದೃಷ್ಟಿಯನ್ನು ಕಳೆದುಕೊಳ್ಳೋದು. ವಿಟಮಿನ್ ಎನ ಕೊರತೆ ಉಂಟಾದಾಗ ದೃಷ್ಟಿಯ ಕೊರತೆ, ಅಂದರೆ ನಮಗೆ ಸರಿಯಾಗಿ ಕಾಣಿಸ್ದೇ ಇರೋವಂಥದ್ದು, ಅಥವಾ ರಾತ್ರಿ ಸಮಯದಲ್ಲಿ ಸರಿಯಾಗಿ ಕಾಣಿಸ್ದೇ ಇರೋವಂಥದ್ದು, ಅಥವಾ ಕಂಪ್ಲೀಟಾಗಿ ದೃಷ್ಟಿಯನ್ನು ಕಳೆದುಕೊಳ್ಳೋದು ಆಗಬಹುದು. ವಿಟಮಿನ್ B1ನ ಕೊರತೆಯಿಂದ ಬೆರಿ ಡಿಸೀಸ್ ಬರುತ್ತೆ. ಬೆರಿ ಡಿಸೀಸ್ನ ಲಕ್ಷಣಗಳು ಏನು ಅಂತಂದರೆ, ಸ್ನಾಯುಗಳು ಬಲಹೀನವಾಗುವುದು ಮತ್ತು ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರುವುದು. ಸ್ನಾಯುಗಳು ಬಲಹೀನ ಆಗುತ್ತೆ, ಮಸಲ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ, ವೀಕಾಗಿ ಕಾಣಿಸೋವಂಥದ್ದು. ವಿಟಮಿನ್ ಸಿನ ಕೊರತೆಯಿಂದ ಬರುವಂಥ ಡಿಸೀಸ್ ಯಾವುದು ಅಂದರೆ ಸ್ಕರ್ವಿ ಡಿಸೀಸ್ನ ಲಕ್ಷಣಗಳೇನು, ಇದು ಇಂಪಾರ್ಟೆಂಟು. ವಸುಡುಗಳಲ್ಲಿ ರಕ್ತಸ್ರಾವ, ವಸುಡುಗಳಲ್ಲಿ ಗಮ್ಸಲ್ಲಿ ರಕ್ತಸ್ರಾವ ಆಗೋದು, ಹಾಗೆ ಗಾಯಗಳಾದಾಗ ಅದು ವಾಸಿ ಆಗೋದಕ್ಕೆ ಗಾಯಗಳು ಮಾಯಲು ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುವಂಥದ್ದು. ಹಾಗೆ ವಿಟಮಿನ್ ಡಿನ ಕೊರತೆಯಿಂದ ಬರುವಂಥ ಕಾಯಿಲೆ ಯಾವುದು ಅಂದರೆ ರಿಕೆಟ್ಸ್. ಇದರ ಲಕ್ಷಣ ಏನು ಅಂತಂದರೆ ಮೂಳೆಗಳು ಮೃದುವಾಗುವುದು ಮತ್ತು ಬಾಗುವುದು. ಬಾಗಿರುವಂತಹ ಕಾಲುಗಳು, ಇವು ಸಹ ರಿಕೆಟ್ಸ್ನ ಒಂದು ಲಕ್ಷಣ ಅಂತ ಹೇಳ್ಬೋದು. ಕ್ಯಾಲ್ಶಿಯಂನ ಕೊರತೆಯಿಂದ ಮೂಳೆಗಳು ಮತ್ತು ಹಲ್ಲುಗಳು ಕ್ಷೀಣಿಸೋದು, ಮೂಳೆಗಳು ಬಲಹೀನವಾಗುವುದು ಮತ್ತು ಹಲ್ಲುಗಳು ಕ್ಷೀಣಿಸೋದು ಯಾವುದರಿಂದ ಅಂತಂದರೆ ಕ್ಯಾಲ್ಶಿಯಂನ ಕೊರತೆಯಿಂದ. ಅಯೋಡಿನಿನ ಕೊರತೆಯಿಂದ ಬರುವಂಥ ಡಿಸೀಸ್ ಯಾವುದು ಅಂದರೆ ಗಳಗಂಡ ಅಥವಾ ಗೈಟರ್. ಹಾಗೆ ಅದರ ಲಕ್ಷಣ ಏನು, ಕುತ್ತಿಗೆಯಲ್ಲಿರುವಂತಹ ಗ್ರಂಥಿಗಳು ಊದಿದಂತೆ ಕಾಣುವುದು, ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆಯೂ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್, ಕಬ್ಬಿಣದ ಕೊರತೆಯಿಂದ ಉಂಟಾಗುವಂಥ ರೋಗ ಯಾವುದು ಅಂದರೆ ರಕ್ತಹೀನತೆ. ಇದರ ಒಂದು ಲಕ್ಷಣ ಏನು ಅಂತಂದರೆ ಸುಸ್ತಾಗುವಂಥದ್ದು. ಸೊ ಈ ಡಿಸೀಸಸ್ಸು ಯಾವ್ಯಾವ ವಿಟಮಿನಿನ ಕೊರತೆಯಿಂದ ಬರುತ್ತೆ, ಹಾಗೆ ಯಾವ್ಯಾವ ಖನಿಜಗಳ ಕೊರತೆಯಿಂದ ಬರುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಜೊತೆಗೆ ಅವುಗಳ ಲಕ್ಷಣಗಳನ್ನು ಸಹ ನೆನ್ಪಿಟ್ಕೋಬೇಕು. ಅವುಗಳ ಲಕ್ಷಣಗಳನ್ನು ಕೊಟ್ಬಿಟ್ಟು ಈ ಲಕ್ಷಣ ಯಾವ ಕಾಯಿಲೆ ಅಥವಾ ಯಾವ ರೋಗದ ಲಕ್ಷಣ ಅಂತ ಕೇಳಬಹುದು. ಹಾಗೆ ರೋಗವನ್ನು ಕೊಟ್ಬಿಟ್ಟು
ಇದು ಯಾವ ವಿಟಮಿನಿನ ಕೊರತೆಯಿಂದ ಬರುತ್ತೆ ಅಂತ ಕೇಳಬಹುದು, ಅಥವಾ ಇದರ ಲಕ್ಷಣಗಳೇನು ಅಂತ ಕೇಳಬಹುದು. ಹಾಗೆ ಸೆಂಟೆನ್ಸ್ ವೈಸ್ ಕೊಟ್ಬಿಟ್ಟು ಯಾವ ಡಿಸೀಸ್ನ ಲಕ್ಷಣ ಅಂತ ಕೂಡ ಕೇಳಬಹುದು. ಸೊ ಇದಿಷ್ಟು ಫಸ್ಟ್ ಪಾಠದಲ್ಲಿ 6th ಸೈನ್ಸ್ ಪಾರ್ಟ್ 1ನಲ್ಲಿರುವಂತಹ ಫಸ್ಟ್ ಚಾಪ್ಟರ್ ಆಗಿದೆ. ಓಕೆ.